ಎಲ್ಲರಿಗೂ ನಮಸ್ತೆ. ಶ್ರೀ ಅಗಮ್ಯ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕೃಷ್ಣಾಯ ಕೃಷ್ಣಾಯ ವಾಸುದೇವಾಯ ಹರೇ ಶ್ರೀನಿವಾಸಾಯ ಮಾಧವಾಯ ಗೋವಿಂದಾಯ ನಮೋಸ್ತುತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವೇ ವೈಷ್ಣವೇಂದಿವರೇಂದವೇ ಶ್ರೀ ಗುರುರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೆ. ಮಂತ್ರಾಲಯದ ಗುರುರಾಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಗುರುರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸದಾಕಾಲಕ್ಕೂ ಇರಲಿ. ಸ್ನೇಹಿತರೆ, ಗುರುರಾಯರಲ್ಲಿ ಯಾರು ದೃಢ ವಿಶ್ವಾಸದ ನಂಬಿಕೆಯನ್ನು ಇಟ್ಟು ಅವರ ನಾಮಸ್ಮರಣೆ ಹಾಗೂ ಸೇವೆಯನ್ನು ಮಾಡ್ತಾರೋ ಖಂಡಿತವಾಗಲೂ ಗುರುರಾಯರು ಅವರನ್ನು ಅನುಗ್ರಹಿಸ್ತಾರೆ ಅಂತ ನಾನು ತುಂಬ ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿದ್ದೀನಿ ಅಲ್ವಾ. ಯಾಕೆ ಅಂದರೆ, ನಾವು ಹೇಳಿದ್ದೀವಿ ಅನ್ನೋಕ್ಕಿಂತ ನೀವು ರಾಯರಲ್ಲಿ ನಂಬಿಕೆ ಇಟ್ಟು ಅವರ ಸೇವೆಯನ್ನು, ಅವರ ವ್ರತವನ್ನು ಮಾಡಿದಾಗ ನಿಮಗೆ ಆಗುವ ಅನುಭವ ಇದೆಯಲ್ಲ, ಅದು ತುಂಬಾ ಮುಖ್ಯವಾದದ್ದು. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಗುರುರಾಯರು ನನ್ನ ಆತ್ಮೀಯ ಗೆಳತಿಯ ಜೀವನದಲ್ಲಿ ನಡೆಸಿದ ಮಹಿಮೆ ಅವಳಿಗಿಂತ ಹೆಚ್ಚಾಗಿ ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ಯಾಕೆ ಅಂದರೆ, ನಾನು ಯಾವಾಗಲೂ ಅವ್ರಿಗೆ ಹೇಳ್ತಾ ಇದ್ದೆ, ನೀವೇನಾದರೂ ತುಂಬ ತೊಂದರೆಯಲ್ಲಿದ್ದಾಗ ಗುರುರಾಯರ ನಾಮಸ್ಮರಣೆಯನ್ನು ಮಾಡಿ, ಹಾಗೆ ಗುರುರಾಯರು ನೆಲೆಸಿರುವ ಮಠಕ್ಕೆ ಹೋಗಿ ಬನ್ನಿ, ಹಾಗೆ ತುಂಬ ತೊಂದರೆಯಲ್ಲಿದ್ದೀರಾ ಗುರುರಾಯರ ವ್ರತವನ್ನು ಮಾಡಿ, ಖಂಡಿತವಾಗ್ಲೂ ರಾಯರು ನಿಮಗೇನಾದರೂ ಒಂದು ದಾರಿಯನ್ನು ತೋರಿಸ್ತಾರೆ, ನಿಮ್ಮ ಕಷ್ಟಗಳನ್ನು ಪರಿಹರಿಸ್ತಾರೆ ಅಂತ ಯಾವಾಗಲೂ ನಾನು ಅವ್ರಿಗೆ ಹೇಳ್ತಾ ಇದ್ದೆ. ಯಾಕೆ ಅಂದರೆ, ಅವ್ರು ಯಾವಾಗಲೂ ನಮ್ಮ ಮನೆಗೆ ಬರ್ತಾ ಇದ್ರು, ನಾವು ಪೂಜೆ ಮಾಡ್ತಾ ಇರೋದನ್ನು ನೋಡ್ತಾ ಇದ್ರು, ಹಾಗೆ ಪ್ರಸಾದಗಳನ್ನು ಸ್ವೀಕರಿಸ್ತಾ ಇದ್ರು. ಆದರೆ ಯಾವಾಗಲೂ ಸಹ ಅವರಿಗೆ ರಾಯರ ಮಠಕ್ಕೆ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ರಾಯರನ್ನು ಇಷ್ಟು ದಿನಗಳು, ಇಷ್ಟು ವಾರಗಳು ಅಂತ ರಾಯರ ವ್ರತವನ್ನೂ ಸಹ ಮಾಡಲಿಕ್ಕೆ ಅವರಿಗೆ ತುಂಬಾ ಅಡೆತಡೆ ಆಗ್ತಾ ಇತ್ತು. ಆದರೆ ಈ ಗುರುವಾರದಂದು ನನಗೆ ಎಷ್ಟೇ ತೊಂದರೆಗಳಾದರೂ ಅಥವಾ ಏನೇ ಅಡೆತಡೆಗಳು ಬಂದರೂ ಪರವಾಗಿಲ್ಲ, ನಾನು 7 ಗುರುವಾರಗಳ ವ್ರತವನ್ನು ಪ್ರಾರಂಭ ಮಾಡ್ತೀನಿ ಅಂತ ರಾಯರಲ್ಲಿ ನಿಷ್ಠೆಯಿಂದ ಸಂಕಲ್ಪವನ್ನು ಮಾಡಿಕೊಂಡು ಈ ಗುರುವಾರದಂದು ಅವರು ವ್ರತವನ್ನು ಪ್ರಾರಂಭಿಸಿದ್ದಾರೆ. ಸ್ನೇಹಿತರೆ, ಮೊದಲ ಗುರುವಾರವೇ ರಾಯರ ಮಹಿಮೆ ಅನುಗ್ರಹ ಅವರಿಗೆ ಎಷ್ಟಾಗಿದೆ ಅಂದರೆ, ಈ ವಿಷಯವನ್ನು ನಾನು ಕೇಳಿದಾಗ ತುಂಬಾ ಸಂತೋಷವನ್ನು ಪಟ್ಟಿದ್ದೀನಿ. ಯಾಕೆ ಅಂದರೆ, ನಾವೇನೋ ಅವರಿಗೆ ಹೇಳಿರ್ತೀವಿ, ನಿಮಗೆ ತುಂಬ ಸಮಸ್ಯೆ ಆದಾಗ ಗುರುರಾಯರಲ್ಲಿ ನಂಬಿಕೆಯನ್ನು ಇಟ್ಟು ಅವರ ಸ್ಮರಣೆ ಮಾಡಿ ಈ ರೀತಿಯಾಗಿ ಒಂದು ಸೇವೆಯನ್ನು ಮಾಡಿ, ಖಂಡಿತವಾಗ್ಲೂ ರಾಯರು ನಿಮಗೇನಾದರೂ ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ತಾರೆ, ಅನುಗ್ರಹಿಸ್ತಾರೆ ಅಂತ ಹೇಳಿರ್ತೀವಿ. ಆದರೆ ಅವರು ಸಹ ಅದರಲ್ಲಿ ಅಷ್ಟೇ ನಂಬಿಕೆಯನ್ನು ಇಟ್ಟು ಸೇವೆ ಮಾಡುವುದು ಮುಖ್ಯವಾಗಿರುತ್ತೆ ಅಲ್ವಾ ಸ್ನೇಹಿತರೆ. ಹಾಗೆ ನನ್ನ ಗೆಳತಿಯೂ ಸಹ ಗುರುರಾಯರಲ್ಲಿ ನಂಬಿಕೆಯನ್ನು ಇಟ್ಟು ಈ ವ್ರತವನ್ನು ಪ್ರಾರಂಭಿಸ್ತಾರೆ. ಹಾಗೆ ಗುರುರಾಯರು ಅವರನ್ನು ಯಾವ ರೀತಿಯಾಗಿ ಅನುಗ್ರಹಿಸಿದರು ಅಂದರೆ ಸ್ನೇಹಿತರೆ, ಗುರುವಾರದಂದು ಬೆಳಗ್ಗಿನ ಜಾವ ಬೇಗ ಎದ್ದು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ರಾಯರ ಪೂಜೆಯನ್ನು ಮಾಡಿ, ರಾಯರ ಸ್ಮರಣೆ ಮಾಡಿ, ರಾಯರ ಒಂದು ಸ್ತೋತ್ರವನ್ನು ಪಠಿಸಿ ಯಥಾ ಪ್ರಕಾರ ತಮ್ಮ ಮುಂದಿನ ಕೆಲಸಗಳನ್ನು ಮಾಡಿಕೊಂಡ್ರು. ಹಾಗೆ ಮಧ್ಯಾಹ್ನದ ವೇಳೆ ಮನೆಯ ಎದುರುಗಡೆ ಕಟ್ಟೆ ಮೇಲೆ ಕುಳಿತುಕೊಂಡಿದ್ರಂತೆ. ಅವರ ಮನೆಯವರ ತಂಗಿ ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ. ಮಧ್ಯಾಹ್ನದ ವೇಳೆ ಊಟಕ್ಕೆ ಬಂದಾಗ ಅದಕ್ಕೆ ತಗೊಳ್ಳಿ, ನಾನು ಕೆಲಸಕ್ಕೆ ಹೋಗ್ತಾ ಇರೋ ಜಾಗದಲ್ಲಿ ನಮ್ಮ ಸ್ನೇಹಿತರೊಬ್ಬರು ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿದ್ರಂತೆ, ಅವರು ನನಗೆ ಪ್ರಸಾದವನ್ನು ಕೊಟ್ಟಿದ್ದಾರೆ, ತಗೊಳ್ಳಿ ಅದಕ್ಕೆ ಅಂತ ಒಂದು ಫೋಟೋ, ಪರಿಮಳ ಪ್ರಸಾದ, ಕಲ್ಲು ಸಕ್ಕರೆ, ಮಂತ್ರಾಕ್ಷತೆ ಇಷ್ಟೂ ಇರುವ ಪ್ರಸಾದವನ್ನು ಇವ್ರ ಕೈಯಲ್ಲಿ ತಂದುಕೊಟ್ರಂತೆ. ಸ್ನೇಹಿತರೆ, ಎಂತಹ ಅದ್ಭುತವಾದ ಅನುಗ್ರಹ ರಾಯರದು ಅಂದರೆ, ಇವರು ವ್ರತವನ್ನು ಪ್ರಾರಂಭ ಮಾಡಿದರೆ ಮಂತ್ರಾಲಯ ಕ್ಷೇತ್ರದಿಂದ ಅವರಿಗೆ ಪ್ರಸಾದ ದೊರಕಿದೆ. ನನ್ನ ಸ್ನೇಹಿತೆ ರಾಯರಲ್ಲಿ ನಂಬಿಕೆಯನ್ನು ಇಟ್ಟು 7 ಗುರುವಾರಗಳ ವ್ರತವನ್ನು ಪ್ರಾರಂಭಿಸಿದಾಗ ಮೊದಲ ಗುರುವಾರವೇ ಅವರಿಗೆ ಎಂತಹ ಅದ್ಭುತವಾದ ಶುಭ ಸೂಚನೆಯ ಅನುಗ್ರಹ ಆಗಿದೆ ಅಲ್ವಾ ಸ್ನೇಹಿತರೆ. ಹಾಗೆ ಅವರು ನನಗೆ ಸಂಜೆ ಫೋನ್ ಮಾಡ್ತಾರೆ, 4:15 ಅಷ್ಟೊತ್ತಿಗೆ ರಾಯರ ಮಠಕ್ಕೆ ಹೋಗಿ ಬರೋಣ, ಬರ್ತೀರಾ ಅಂತ. ಆದರೆ ಆ ದಿನ ನಾನು ಅನಿವಾರ್ಯ ಕಾರಣಗಳಿಂದ ನಿಮ್ಮ ಜೊತೆ ರಾಯರ ಮಠಕ್ಕೆ ಈ ದಿನ ಬರೋಕ್ಕಾಗೋಲ್ಲ ಅಂತ ಹೇಳ್ತೀನಿ. ಹಾಗೆ ಅವರು ಸಹ ಮುಂದಿನ ವಾರ ಹೋಗೋಣ ಅಂತ ಹೇಳ್ತಾರೆ. ಯಾಕೆ ಅಂದರೆ, ಈ ಹಿಂದೆ ಸ್ನೇಹಿತರೆ ನಾನು ಎಷ್ಟೋ ಬಾರಿ ಅವರಿಗೆ ರಾಯರ ಮಠಕ್ಕೆ ಹೋಗೋಣ ಅಂತ ಕರೀತಾ ಇದ್ದೆ, ಅವ್ರು ಬರೋಕ್ಕಾಗ್ತಾ ಇರಲಿಲ್ಲ. ಹಾಗೆ ನಾವು ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗುವಾಗಲೂ ಸಹ ಅವರನ್ನು ಕರೆದಿದ್ದೆ, ಆವಾಗಲೂ ಸಹ ಅವ್ರಿಗೆ ಬರೋಕ್ಕಾಗಿರಲಿಲ್ಲ. ಹಾಗಾಗಿ 5 ವರ್ಷದಿಂದ ಒಮ್ಮೆಯೂ ಸಹ ಅವರು ರಾಯರ ಮಠಕ್ಕೆ ಒಂದು ದಿನವೂ
ಹೋಗಿರಲಿಲ್ಲಂತೆ ಸ್ನೇಹಿತರೆ. ಆದರೆ ನಾವು ಮುಂದಿನ ವಾರ ಹೋಗೋಣ ಅಂತ ಮಾತಾಡ್ಕೊತೀವಿ. ಆದರೆ ಸ್ನೇಹಿತರೆ, ಸಂಜೆ 6:30 ಅಷ್ಟೊತ್ತಿಗೆ ನನ್ನ ಸ್ನೇಹಿತೆಗೆ ಅವ್ರ ಪಕ್ಕದ ಮನೆಯವರು ಸ್ವಲ್ಪ ಪೇಟೆಗೆ ಹೋಗಿ ಬರೋಣ, ಬರ್ತೀರಾ ಅಂದರೆ ಆಟೋದಲ್ಲೇ ಹೋಗಿ ಆಟೋದಲ್ಲೇ ಬರೋದು, ನನ್ನ ಜೊತೆ ಬರ್ತೀರಾ ಅಂತ ಕರೀತಾರಂತೆ. ಹಾಂ ಸರಿ ಬರ್ತೀನಿ ಅಂತ ಇವರು ರೆಡಿಯಾಗಿ ಹೋಗ್ತಾರೆ ಸ್ನೇಹಿತರೆ. ಆದರೆ ಇವ್ರಿಗೆ ಗೊತ್ತಿರಲಿಲ್ಲ ಅವ್ರು ಹೋಗುವ ದಾರಿಯಲ್ಲೇ ರಾಯರ ಮಠ ಇದೆ ಅಂತ. ಹೋಗ್ತಾ ಹೋಗ್ತಾ ದಾರಿಲಿ ನೋಡ್ತಾರಂತೆ ರಾಘವೇಂದ್ರ ಸ್ವಾಮಿ ಗುರುಗಳ ಮಠ ಅಂತ ಬರೆದಿತ್ತಂತೆ. ಸ್ವಲ್ಪ ಆಟೋ ನಿಲ್ಲಿಸ್ತೀರಾ, ಹೇಗೋ ರಾಯರ ಮಠದ ಹತ್ತಿರವೇ ಬಂದಿದ್ದೀವಿ, ಇವತ್ತು ಬೇರೆ ಗುರುವಾರವಾಗಿದೆ, ಸ್ವಲ್ಪ ಒಳಗಡೆ ಹೋಗಿ ಒಂದು ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಅಂತ ಆಟೋ ನಿಲ್ಲಿಸಿ ರಾಯರ ಮಠದ ಒಳಗಡೆ ಹೋಗಿ ರಾಯರ ದರ್ಶನ ಮಾಡಿ ರಾಯರಿಗೆ ಪ್ರದಕ್ಷಿಣಾ ನಮಸ್ಕಾರವನ್ನು ಹಾಕಿ ಮನೆಗೆ ಬಂದರು. ಮನೆಗೆ ಬಂದು ಮೊದಲು ಮಾಡಿದ ಕೆಲಸವೇ ಸ್ನೇಹಿತರೆ, ನನಗೆ ಅವರು ಫೋನ್ ಮಾಡಿದ್ದು. ಫೋನ್ ಮಾಡಿ ನಾನು ರಾಯರ ಮಠಕ್ಕೂ ಸಹ ಹೋಗಿ ಬಂದೆ, ಈ ರೀತಿಯೆಲ್ಲ ಆಯಿತು ಅಂತ ಹೇಳಿದರು ಸ್ನೇಹಿತರೆ. ಅವ್ರಿಗೆ ಎಷ್ಟು ಸಂತೋಷವಾಗಿತ್ತು ಅಂದರೆ, ನೀವೆಷ್ಟೋ ಬಾರಿ ನನ್ನನ್ನು ರಾಯರ ಮಠಕ್ಕೆ ಕರೆದ್ರಿ, ಆದರೆ ನಾನು ಬರೋಕ್ಕಾಗ್ತಾ ಇರಲಿಲ್ಲ. ಆದರೆ ಈ ದಿನ ನಾನು ವ್ರತವನ್ನು ಪ್ರಾರಂಭಿಸಿದಾಗ ನನಗೆ ಎರಡೆರಡು ರೀತಿಯಲ್ಲಿ ರಾಯರು ಶುಭ ಸೂಚನೆಗಳನ್ನು ಕೊಟ್ಟರು. ನನಗೆ ತುಂಬಾ ಸಂತೋಷವಾಗಿದೆ. ರಾಯರ ಅನುಗ್ರಹದ ಮಹಿಮೆಯನ್ನು ಸ್ವತಃ ನಾನೇ ಕಂಡುಕೊಂಡೆ ಅಂತ ಅವರು ತುಂಬ ಸಂತೋಷದಿಂದ ಈ ವಿಷಯವನ್ನು ನನ್ನ ಜೊತೆ ಹಂಚಿಕೊಂಡ್ರು ಸ್ನೇಹಿತರೆ. ಆಕೆ ಮೊದಲ ಬಾರಿ ವ್ರತವನ್ನು ಪ್ರಾರಂಭಿಸಿದಾಗ ಮಂತ್ರಾಲಯ ಕ್ಷೇತ್ರದಿಂದ ರಾಯರ ಫೋಟೋ, ಪರಿಮಳ ಪ್ರಸಾದ, ಕಲ್ಲು ಸಕ್ಕರೆ, ಮಂತ್ರಾಕ್ಷತೆಯ ಪ್ರಸಾದ ಬರುವುದೆಂದರೆ ರಾಯರ ಅದ್ಭುತ ಅನುಗ್ರಹವೇ ಅಲ್ವಾ ಸ್ನೇಹಿತರೆ. ಆ ಒಂದು ಫೋಟೋವನ್ನು ನಾನು ವಿಡಿಯೋದಲ್ಲೇ ಹಾಕಿದ್ದೀನಿ ನೋಡಿ ಸ್ನೇಹಿತರೆ. ಹಾಗೆ ನಾನು ಈ ಸಂತೋಷದ ವಿಷಯವನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂದರೆ ರಾಯರಲ್ಲಿ ನಂಬಿಕೆ ಇಟ್ಟು ಮಾಡುವ ಪೂಜೆ, ವ್ರತ, ಸೇವೆ, ಸ್ಮರಣೆ ಎಂದಿಗೂ ನಮ್ಮ ಜೀವನದಲ್ಲಿ ವ್ಯರ್ಥವಾಗುವುದಿಲ್ಲ. ಯಾಕೆ ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ರಾಯರು ನಮ್ಮನ್ನು ಕಾಪಾಡ್ತಾರೆ, ಒಳ್ಳೆಯ ದಾರಿಯಲ್ಲಿ ನಡೆಸ್ತಾರೆ. ಅವರ ಕೃಪಾದೃಷ್ಟಿ ಒಮ್ಮೆ ಆಯ್ತಂದರೆ ನಮ್ಮ ಜೀವನ ಪಾವನ ಸ್ನೇಹಿತರೆ. ಅಷ್ಟೊಂದು ಅದ್ಭುತ ರಾಯರ ಮಹಿಮೆ, ಅನುಗ್ರಹ, ಆಶೀರ್ವಾದ ಸ್ನೇಹಿತರೆ. ಹಾಗಾಗಿ ಗುರುರಾಯರಲ್ಲಿ ದೃಢ ವಿಶ್ವಾಸದ ನಂಬಿಕೆಯನ್ನು ಇಟ್ಟು ಅವರ ಸೇವೆ ಮಾಡಿ. ಖಂಡಿತವಾಗ್ಲೂ ರಾಯರು ಎಲ್ಲರನ್ನ ಕಾಪಾಡ್ತಾರೆ, ಅನುಗ್ರಹಿಸ್ತಾರೆ, ಎಲ್ಲರ ಕಷ್ಟಗಳನ್ನು ಪರಿಹರಿಸ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.